ಸಾಕಷ್ಟು ಜನ ಹೀಗೆ ಅಂದ್ಕೊಳ್ತಾರೆ, ಆಪಲ್ ಫೋನ್ಗಳು ಕ್ವಾಲಿಟಿ ಇರೋದ್ರಿಂದಲೇ ಜನ ಮತ್ತೆ ಮತ್ತೆ ಖರೀದಿಸ್ತಾರೆ ಅಂತ. ಹೌದು, ಆಪಲ್ ಖರೀದಿಗೆ ಕ್ವಾಲಿಟಿ ಒಂದು ಕಾರಣ, ಆದರೆ ಆಪಲ್ನ ನಿಜವಾದ ಶಕ್ತಿ ಇರೋದು ಇಕೋಸಿಸ್ಟಮ್ ಅಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಐಫೋನ್ ಖರೀದಿಸಿದ ಒಬ್ಬ ವ್ಯಕ್ತಿ ಕೆಲವು ದಿನಗಳ ನಂತರ ಏರ್ಬಡ್ಸ್ ಖರೀದಿಸ್ತಾನೆ, ನಂತರ ಆಪಲ್ ವಾಚ್ ಅನ್ನು ಖರೀದಿಸ್ತಾನೆ, ಅದಾದ ನಂತರ ಮ್ಯಾಕ್ ಬುಕ್, ಅದಾದ ನಂತರ ಐಪ್ಯಾಡ್. ಈಗ ಈ ಡಿವೈಸ್ಗಳು ಒಂದಕ್ಕೊಂದು ಸುಲಭವಾಗಿ ಕನೆಕ್ಟ್ ಆಗ್ತವೆ. ಫೋನ್ನಲ್ಲಿ ತೆಗೆದ ಫೋಟೋ ಕ್ಷಣಾರ್ಧದಲ್ಲಿ ಮ್ಯಾಕ್ ಬುಕ್ನಲ್ಲಿ ಕಾಣಿಸುತ್ತೆ. ಒಂದು ಟ್ಯಾಪ್ ಮಾಡಿದರೆ ಸಾಕು, ಒಂದು ಡಿವೈಸ್ನಿಂದ ಮತ್ತೊಂದು ಡಿವೈಸ್ಗೆ ಕನೆಕ್ಟ್ ಆಗುತ್ತೆ. ಆಪಲ್ ವಾಚ್ನಲ್ಲಿ ಫೋನ್ ಇಲ್ದಿದ್ರೂ ಕೂಡ ಕೆಲಸ ಮಾಡಬಹುದು. ಇದು ಜನರಿಗೆ ಅಭ್ಯಾಸವಾಗಿಬಿಡುತ್ತೆ. ಈಗ ಮತ್ತೆ ಆಂಡ್ರಾಯ್ಡ್ಗೆ ಬದಲಾಯಿಸಬೇಕು ಅಂದರೆ ಕೇವಲ ಫೋನನ್ನು ಬದಲಾಯಿಸೋದಲ್ಲ, ಇಡೀ ಇಕೋಸಿಸ್ಟಮನ್ನು ಬದಲಾಯಿಸಬೇಕು. ಇದನ್ನೇ ಸ್ವಿಚ್ಚಿಂಗ್ ಕಾಸ್ಟ್ ಅಂತ ಕರೀತಾರೆ. ಇದು ಕೇವಲ ಹಣದ ವಿಚಾರ ಅಲ್ಲ, ಟೈಮ್, ಹ್ಯಾಬಿಟ್, ಸೆಟ್ಟಿಂಗ್, ಆ್ಯಪ್ಸ್, ಆಕ್ಸೆಸರೀಸ್ ಎಲ್ಲವನ್ನೂ ಮತ್ತೆ ಹೊಸದಾಗಿ ಹೊಂದಿಸಬೇಕು. ಅದಕ್ಕಾಗಿಯೇ ಹಲವರು ಇನ್ನೊಂದು ಆಪಲ್ ಪ್ರಾಡಕ್ಟನ್ನು ತೆಗೆದುಕೊಳ್ಳೋದು ಸುಲಭ ಅಂತ ಯೋಚಿಸ್ತಾರೆ. ಇದೇ ಕಾರಣಕ್ಕೆ ಆಪಲ್ಗೆ ರಿಪೀಟೆಡ್ ಕಸ್ಟಮರ್ಸ್ ಹೆಚ್ಚು ಸಿಗ್ತಾರೆ. ಆದರೆ ಆಪಲ್ ಕೇವಲ ಪ್ರಾಡಕ್ಟನ್ನು ಮಾರಿಲ್ಲ, ಕಂಪ್ಲೀಟ್ ಎಕ್ಸ್ಪೀರಿಯನ್ಸನ್ನು ಮಾರುತ್ತೆ. ಈ ರೀತಿ ಕೇವಲ ಆಪಲ್ ಮಾತ್ರ ಮಾಡಲ್ಲ. ಇಂದು ಅನೇಕ ದೊಡ್ಡ ಟೆಕ್ ಕಂಪನೀಸ್ ತಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಒಂದಕ್ಕೊಂದು ಅತ್ಯುತ್ತಮವಾಗಿ ಕೆಲಸ ಮಾಡುವಂತೆ ಇಕೋಸಿಸ್ಟಮ್ಗಳನ್ನು ನಿರ್ಮಿಸ್ತಾ ಇವೆ. ಇದೇ ಕಾರಣಕ್ಕಾಗಿ ಕಸ್ಟಮರ್ಗೆ ಹೆಚ್ಚು ಕನ್ವೀನಿಯನ್ಸ್ ಸಿಗ್ತಾ ಇದೆ, ಕಂಪನಿಗೆ ಹೆಚ್ಚು ಕಸ್ಟಮರ್ ಸಿಗ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಆಪಲ್ ತನ್ನ ಕಸ್ಟಮರ್ಸ್ ಅನ್ನ ಬಲವಂತವಾಗಿ ಬಂಧಿಸೋದಿಲ್ಲ. ಕನ್ವೀನಿಯನ್ಸ್, ಇಂಟಿಗ್ರೇಷನ್ ಮತ್ತು ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ಮೂಲಕ ಇಕೋಸಿಸ್ಟಮ್ನಲ್ಲಿ ಉಳಿಯುವಂತೆ ಮಾಡುತ್ತೆ. ಬಿಸ್ನೆಸ್ನಲ್ಲಿ ಪ್ರಾಡಕ್ಟ್ಗಿಂತ ಶಕ್ತಿಶಾಲಿಯಾದದ್ದು ಇಕೋಸಿಸ್ಟಮ್. ಸೊ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.